ನೋಡಿ, ನಾವು ಕವಾದಿಂದನೇ ಪೇಡ ಮಾಡಬೇಕಂತೇನಿಲ್ಲ. ಹಾಲಿನಿಂದನೂ ಪೇಡ ಮಾಡ್ತಾರೆ, ಕವಾದಿಂದನೂ ಪೇಡ ಮಾಡ್ತಾರೆ. ನಾನು ಇಲ್ಲಿ ಮಿಲ್ಕ್ ಪೌಡರಿಂದ ಪೇಡ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿರುತ್ತೆ. ನಂದಿನಿ ಬೇಕರಿಯಲ್ಲೆಲ್ಲ ಈ ಥರ ಸಿಗುತ್ತೆ. ನಾವು ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಜನರಿಗೆ ಶೇರ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ಹಾಗೆ ಆದಷ್ಟು ಜನರಿಗೆ ಶೇರ್ ಮಾಡಿ ಅದೊಂದೇ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ವಿಡಿಯೋ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೇನೆ. ಅದಕ್ಕೆ ನಾನು 1 ಕಪ್ಪು ಇದು ಹಾಲಿನ ಪೌಡರ್ ಇದೆ. ನೋಡಿ, ಇಲ್ಲಿ 2 ಕಪ್ಪನ್ನು ನಾನಿಲ್ಲಿ ಅಮೂಲ್ ಅವರ ಹಾಲಿನ ಪೌಡರನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನಾವೀಗ ಗ್ಯಾಸನ್ನು ಸ್ಲೋ ಉರಿಯಲ್ಲಿ ಇಟ್ಕೊಳ್ಳಿ. ಇದಕ್ಕೆ ನಾನೀಗ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಕೂಡ ಆ್ಯಡ್ ಮಾಡ್ತೇನೆ. ನೋಡಿ, ಇಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿದ್ದೇನೆ. ಈಗ ಇದನ್ನೀಗ ಸ್ಲೋ ಉರಿಯಲ್ಲಿ ಮಿಕ್ಸ್ ಮಾಡ್ಕೋತೇನೆ ನಾನು ಎರಡನ್ನು ಚೆನ್ನಾಗಿ. ಇದು ಈಗ ತುಪ್ಪ ಹಾಕಿದ ಮೇಲೆ ಗಂಟು ಅನಿಸುತ್ತೆ. ನಾವು ಹೇಗೆ ಹುರಿತಾ ಹೋಗ್ತೀವಲ್ಲ ಅದು ಕರಗ್ತಾ ಹೋಗುತ್ತೆ ತುಪ್ಪ ಎಲ್ಲ. ಇದನ್ನೀಗ ನಾವು ಚೆನ್ನಾಗಿ ಒಂದು ಸ್ವಲ್ಪ ಪರಿಮಳ ಬರೋವರೆಗೂ ಹುರ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಈಗ ಇದು ನಾವು ಹೇಗೆ ಹುರ್ಕೋತೀವಲ್ಲ ಈಗ ಒಂಥರ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಪರಿಮಳ ಅಂದರೆ ಇದರದ್ದೀಗ. ಈಗ 2 ಕಪ್ಪು ನಾನು ಹಾಲಿನ ಪೌಡ್ರ್ ತೊಗೊಂಡಿದ್ದೆ. ಇದಕ್ಕೆ 1 ಕಪ್ಪು ಹಾಲು ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ 1 ಕಪ್ ಹಾಲು ಹಾಕಿ ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೋಬೇಕು. ಇದು ಗಂಟಾಗುತ್ತೆ ಅಂತ ಏನೆಲ್ಲ ಗಂಟು ಆಗೋದಿಲ್ಲ ಇದು. ನೋಡಿ, ಇದೆಲ್ಲ ಈಗ ಮಿಕ್ಸ್ ಮಾಡ್ಕೋತೇನೆ ನಾನಿಲ್ಲೀಗ ಚೆನ್ನಾಗಿ. ನೋಡಿ, ಇದೀಗ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಗಂಟು ಆಗೋದಿಲ್ಲ ಇದು. ನೋಡಿ, ಈಗ ಇದಕ್ಕೆ ಸಕ್ಕರೆ ಕೂಡ ಆ್ಯಡ್ ಮಾಡ್ತೀನಿ. 2 ಕಪ್ಪು ಹಾಲಿನ ಪೌಡ್ರು, 1 ಕಪ್ಪು ಹಾಲು, 1/4 ಕಪ್ಪು ಸಕ್ಕರೆನ ಹಾಕ್ತಾಯಿದ್ದೀನಿ. ಇದು ಸಕ್ಕರೆ ಇದಕ್ಕೆ ಹದವಾಗಿ ಕರೆಕ್ಟಾಗಿರುತ್ತೆ. ನಿಮಗೆ ಇನ್ನೂ ಜಾಸ್ತಿ ಸ್ವೀಟ್ ಬೇಕು ಅನ್ನೋರು ನೀವು ಸ್ವೀಟನ್ನು ಹಾಕ್ಕೋಬೋದು. ಇಲ್ಲಿ ಇನ್ನೊಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೋದು. ನಮಗೆ ಇಷ್ಟು ಸಾಕು. ಇದು ಕರೆಕ್ಟ್ ಮೆಜರ್ಮೆಂಟ್ ಇದೆ. ಈಗ ಇದು ಸಕ್ಕರೆ ಕರಗುವಾಗ ಇನ್ನೂ ಮೆದುವಾಗುತ್ತೆ. ನಾವು ಇದನ್ನು ಕುದಿಸ್ತಾ ಹೋಗಬೇಕು. ಎಲ್ಲಿವರೆಗೂ ಅಂದರೆ ಗಟ್ಟಿ ಆಗೋವರೆಗೂ ಕುದಿಸ್ತಾ ಹೋಗಬೇಕು. ಕೈ ಮಾತ್ರ ಬಿಡೋ ಹಾಗಿಲ್ಲ. ನೋಡಿ, ಇದು ಪೇಡ ತುಂಬ ಚೆನ್ನಾಗಿರುತ್ತೆ. ನಾವು ಈ ಥರ ಮನೆಯಲ್ಲಿ ಹಾಲಿನ ಪೌಡ್ರ್ ಇದ್ದರೆ ಮಾಡಿದರೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಹೊರಗಡೆಯಿಂದ ತಂದು ಕೊಡೋಕ್ಕಿಂತ. ನೋಡಿ, ಇದು ಕುದೀತಾ ಇದೆ. ಈಗ ಚೆನ್ನಾಗಿ ಕುದೀಲಿ. ನೋಡಿ, ಈಗ ಹೇಗೆ ಕುದಿ ಹಿಡಿದಿದೆ. ಇದನ್ನು ನಾವು ಕೈ ಬಿಡದೆ ತಿರುತ್ತಾ ಇರಬೇಕು. ಇದು ನಾನ್ ಸ್ಟಿಕ್ ಇರೋದ್ರಿಂದ ಇಲ್ಲಿ ತಳ ಅಂತೂ ಅಂಟಲ್ಲ. ನಿಮ್ಗೇನಾದರೂ ನಾನ್ ಸ್ಟಿಕ್ ಇಲ್ಲ ಅಂದರೆ ಸ್ವಲ್ಪ ತುಪ್ಪನ ಜಾಸ್ತಿ ಹಾಕ್ಕೊಳ್ಳಿ. 2 ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ. ನೋಡಿ, ಈಗ ಇದು ಚೆನ್ನಾಗಿ ಗಟ್ಟಿ ಆಗ್ತಾ ಬರ್ತಾಯಿದೆ ಕುದ್ದು. ನೋಡಿ, ಈಗ ಇಷ್ಟು ಗಟ್ಟಿಯಾಗಿದೆ. ನಾನು 1 ಟೇಬಲ್ ಸ್ಪೂನ್ ಇದಕ್ಕೆ ತುಪ್ಪನ ಹಾಕಿದ್ದು. ನಾನ್ ಸ್ಟಿಕ್ ಇದ್ದರೆ ಇದು ತಾನಾಗೆ ತಳ ಬಿಡುತ್ತೆ. ನಾನ್ ಸ್ಟಿಕ್ ಇಲ್ಲ ಅಂದರೆ ಸ್ವಲ್ಪ ತುಪ್ಪ ಜಾಸ್ತಿ ತೊಗೊಳುತ್ತೆ. ಸ್ಟೀಲ್ ಪಾತ್ರೆಯಲ್ಲಿ ಅದು ಮಾಡ್ತೀನಿ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ತಳ ಬಿಡ್ತಾ ಇದೆಯಲ್ಲ. ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತೇನೆ. ನೋಡಿ, ಇಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ಕೋತೇನೆ ಚೆನ್ನಾಗಿ. ಇದಕ್ಕಿನ್ನ ಲಾಸ್ಟಲ್ಲಿ ಏಲಕ್ಕಿ ಪೌಡರ್ ಒಂದು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ, ಇಲ್ಲಿ 1/2 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಇದೆಲ್ಲ ಮಿಕ್ಸ್ ಮಾಡಿಬಿಡ್ತೇನೆ. ನೋಡಿ, ವಾವ್, ಪೇಡೆ ಸ್ಮೆಲ್ ಅಂತೂ ಸೂಪರಾಗಿ ಬರ್ತಾಯಿದೆ. ಪರಿಮಳ ತುಂಬ ಚೆನ್ನಾಗಿ. ನೋಡಿ, ಈಗ ರೆಡಿಯಾಗಿದೆ. ನಾನು ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸ್ವಲ್ಪ ಆರಬೇಕು. ನಮಗೆ ಆರಿದರೆ ನಮಗೆ ಪೇಡೆ ಮಾಡಲಿಕ್ಕೆ ಸುಲಭ ಅನಿಸುತ್ತೆ. ನೋಡಿ, ಇಲ್ಲಿ ಫ್ರೆಂಡ್ಸ್ ಇದು ಆರಿದೆ. ಈಗ ಆರಿದ ಮೇಲೆ ಚೆನ್ನಾಗಿ ಇದನ್ನು ಮಿದ್ಕೋಬೇಕು ನಾವು ಈ ಥರ. ಇಲ್ಲಾಂದರೆ ಪೇಡೆದ್ದು ಸೇಪ ಚೆನ್ನಾಗಿ ಬರಲ್ಲ ನಮಗೆ. ಇದು ಹದ ಕರೆಕ್ಟ್ ಇದೆ. ಈಗ ಇದನ್ನೀಗ ನಾನು ಪೇಡೆ ಮಾಡ್ತೇನೆ. ಚಿಕ್ಕದ್ದು ನಿಮಗೆ ಪೇಡೆನೂ ಗೊತ್ತೇ ಇದೆ ಯಾವ ಸೈಜಲ್ಲಿ ಮಾಡಬೇಕಂಥೇಳಿ. ನೋಡಿ, ಇಲ್ಲಿ ಈ ಥರ ಮಾಡಿ ಇಡ್ತೀನಿ ನಾನು ಎಲ್ಲವನ್ನೂ. ಈಗ
ನೋಡಿ ಪೇಡೆಗಳು ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಬಂದಿದೆ. ನಾನಿಲ್ಲಿ ಪಿಸ್ತಾನ ಹಾಕಿದ್ದೀನಿ ಮೇಲ್ಗಡೆಯಿಂದ ಡೆಕೋರೇಷನ್ಗೋಸ್ಕರ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ. ಈ ಥರ ನಾವು ಮನೆಯಲ್ಲಿ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ. ನೋಡಿ ಇಲ್ಲಿ ನಾನು 2 ಕಪ್ ಹಾಲಿನ ಪೌಡ್ರಿಂದ ಮಾಡಿದ್ದೀನಿ. ಸಾಧಾರಣ ಒಂದು 35-40 ಪೇಡೆ ಆಗಿದಾವೆ ನೋಡಿ. ತುಂಬ ಈಸಿ, ಮನೆಯಲ್ಲೇ ಮಾಡ್ಕೊತೀನಿ.